ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚರ್ಚೆಗಳು ನಡೆಯುತ್ತಿವೆ. ಪ್ರತಿಯೊಬ್ಬರು ಕೂಡ ತಮ್ಮ ಖಾತೆಗೆ ಮೊತ್ತ ಯಾವಾಗ ಸೇರುತ್ತದೆ ಎಂಬ ನಿರೀಕ್ಷೆಯಲ್ಲಿ ದಿನಗಣನೆ ಮಾಡುತ್ತಿದ್ದಾರೆ. ಹಬ್ಬದ ಸಮಯದಲ್ಲಿ ಹಣ ಬರುವ ನಿರೀಕ್ಷೆ ಇತ್ತು, ಆದರೆ ಅದು ಆಗದೆ ಹೋದ ಕಾರಣ ಜನರಲ್ಲಿ ಇನ್ನೂ ಹೆಚ್ಚು ಕುತೂಹಲ ಮೂಡಿದೆ. ಈಗಾಗಲೇ 21 ಕಂತುಗಳನ್ನು ಸರ್ಕಾರ ಯಶಸ್ವಿಯಾಗಿ ನೀಡಿರುವುದರಿಂದ ಈ ಬಾರಿ ಕೂಡ ಹಣ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಎಲ್ಲರಿಗೂ ಕೂಡ ಯಾವಾಗ ಬರುತ್ತದೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಬೇಕಿದೆ. ಸ್ನೇಹಿತರೆ, ಅದಕ್ಕೂ ಮುಂಚೆ ವಿಷಯವನ್ನು ಮುಂದುವರಿಸುವ ಮೊದಲು ನಿಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ವಿನಂತಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ, ಏಕೆಂದರೆ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ನಿಮಗೆ ತಲುಪುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸೆಪ್ಟೆಂಬರ್ 2ರಂದು ಹಲವರು ಬ್ಯಾಂಕ್ಗೆ ಹೋಗಿ ತಮ್ಮ ಪಾಸ್ಬುಕ್ ಅನ್ನು ಅಪ್ಡೇಟ್ ಮಾಡಿಸಿಕೊಂಡಿದ್ದಾರೆ. ಕೆಲವರಿಗೆ ಅಮೌಂಟ್ ತೋರಿಸಿದ್ದೆ ಎಂದು ಹೇಳಲಾಗುತ್ತಿದೆ. ಬಹುತೇಕ ಜನರಿಗೆ ಇನ್ನು ಖಾತೆಯಲ್ಲಿ ಹೊಸ ಮೊತ್ತ ಸೇರುವುದಿಲ್ಲ. ಇದರ ಪರಿಣಾಮ ಜನರಲ್ಲಿ ಸ್ವಲ್ಪ ನಿರಾಸೆ ಮೂಡಿದೆ. ಆದರೆ ಸರ್ಕಾರದ ಕಡೆಯಿಂದ ಬಂದ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ 1ರಂದು ರಿಲೀಸ್ ಆಗಿದ್ದು ಬ್ಯಾಂಕ್ಗಳ ಪ್ರಕ್ರಿಯೆಯಿಂದಾಗಿ ತಡವಾಗುತ್ತಿದೆ. ಸರ್ಕಾರ ಹಬ್ಬಕ್ಕೆ ಮೊದಲು ಹಣ ಬಿಡುತ್ತದೆಯಾ ಎಂಬ ನಿರೀಕ್ಷೆ ಎಲ್ಲರಲ್ಲಿ ಇತ್ತು. ಗೌರಿ ಗಣೇಶ ಹಬ್ಬದ ಸಮಯದಲ್ಲಿ ಹಣ ತಲುಪಿದರೆ ಜನರು ಸಂತೋಷದಿಂದ ಆಚರಿಸುತ್ತಾರೆ ಎಂಬ ಆಶೆ ಇತ್ತು. ಆದರೆ ಸರ್ಕಾರದ ತಾಂತ್ರಿಕ ಪ್ರಕ್ರಿಯೆಗಳು ಪೂರ್ಣಗೊಳಿಸದೆ ಹೋದ ಕಾರಣ ಹಬ್ಬಕ್ಕೂ ಕೂಡ ಮೊದಲು ಹಣ ತಲುಪಲಿಲ್ಲ. ಇದರಿಂದ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದರು ಕೂಡ. ಸ್ನೇಹಿತರೆ, ಇಂದು ಸೆಪ್ಟೆಂಬರ್ 2ರಂದು ಪರಿಸ್ಥಿತಿ ಏನೆಂದರೆ ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗೆ ಮೊತ್ತ ತಲುಪಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಇನ್ನು ಬಹುತೇಕ ಜನರಿಗೆ ಬಂದಿಲ್ಲ. ಇದು ಸರ್ಕಾರದ ಬಿಡುಗಡೆ ತಡವಾದ್ದರಿಂದ ಅಲ್ಲ, ಬ್ಯಾಂಕ್ಗಳ ಕ್ಲಿಯರಿಂಗ್ ಸಿಸ್ಟಮ್ ಕಾರಣ. ಪ್ರತಿಯೊಂದು ಬ್ಯಾಂಕ್ಗೆ ಒಂದೇ ಸಮಯದಲ್ಲಿ ಟ್ರಾನ್ಸ್ಫರ್ ಮಾಡುವುದಿಲ್ಲ. ಹೀಗಾಗಿ ಕೆಲವರಿಗೆ ಮೊದಲು, ಕೆಲವರಿಗೆ 2ರಿಂದ 3 ದಿನ ತಡವಾಗಿ ಸೇರುತ್ತದೆ. ಸ್ನೇಹಿತರೆ, ಈ ಬಾರಿ ವಿಶೇಷ ಅಂಶವೆಂದರೆ 21ನೇ ಕಂತು ಸಿಗದಿದ್ದ ಕೆಲವರಿಗೆ ಡಬಲ್ ಅಂದರೆ 4,000 ರೂಪಾಯಿ ತಲುಪಲಿದೆ. ಇದು ಸರ್ಕಾರದ ನಿಯಮ ಪ್ರಕಾರವಾಗಿದೆ. ಹೀಗಾಗಿ ಯಾರು ತಮ್ಮ ಹಕ್ಕಿನ ಮೊತ್ತ ಕಳೆದುಕೊಳ್ಳುವುದಿಲ್ಲ. ತಡವಾದರೂ ಕೂಡ ಖಂಡಿತವಾಗಿಯೂ ಹಣ ಸೇರಿಸಲಾಗುತ್ತದೆ. ಜನರಲ್ಲಿ ಮೂಡಿರುವ ಮತ್ತೊಂದು ಸಂಶಯ ಎಂದರೆ ಸರ್ಕಾರ ಈ ಬಾರಿ ಬಿಡುತ್ತದೆಯಾ ಅಥವಾ ಮುಂದೂಡುತ್ತದೆಯಾ ಎಂಬುದು. ಆದರೆ ಸರ್ಕಾರದ ಕಡೆಯಿಂದ ಬಂದ ಸ್ಪಷ್ಟ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ ತಿಂಗಳಿಗೆ ಹಣ ರಿಲೀಸ್ ಆಗಿದೆ. ಹೀಗಾಗಿ ಯಾವುದೇ ಅನುಮಾನವಿಲ್ಲ. ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪುವುದು ಖಚಿತವಾಗಿದೆ. ಎಟಿಎಂಗಳಲ್ಲಿ ಜನರು ಸಾಲಿನಲ್ಲಿ ನಿಂತಿರುವುದು ಕಾಣಿಸುತ್ತಿದೆ. ಆದರೆ ಇದು ಅಗತ್ಯವಿಲ್ಲ. ಮೊದಲು ಮೊತ್ತ ಖಾತೆಗೆ ಬಂದಿದೆಯಾ ಎಂದು ಮೊಬೈಲ್ ಮೂಲಕ ಚೆಕ್ ಮಾಡಿ. ಬಂದಿದೆ ಎಂದು ಖಚಿತವಾದ ಬಳಿಕ ಎಟಿಎಂಗೆ ಹೋಗಿ. ಇಲ್ಲದಿದ್ದರೆ ಸಮಯ ವ್ಯರ್ಥವಾಗುತ್ತದೆ. ಸ್ನೇಹಿತರೆ, ಸರ್ಕಾರದ ಈ ಯೋಜನೆ ಮಹಿಳೆಯರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಮನೆ ಖರ್ಚಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಹೀಗೆ ಸಹಾಯ ಮಾಡುತ್ತಿದೆ. ಹೀಗಾಗಿ ಈ ಹಣ ತಲುಪುವುದರ ನಿರೀಕ್ಷೆ ಜನರಲ್ಲಿ ಇರುವುದು ಸಹಜ. ಇನ್ನು ಮುಖ್ಯವಾಗಿ ಕೇಳಲಾಗುತ್ತಿರುವ ಪ್ರಶ್ನೆ ಎಂದರೆ ಹಣ ಯಾವ ದಿನ ಖಾತೆಗೆ ಸೇರುತ್ತದೆ ಎಂಬುದು. ಇಂದು ಸೆಪ್ಟೆಂಬರ್ 2 ಈಗಾಗಲೇ ರಿಲೀಸ್ ಆಗಿರುವ ಮೊತ್ತ ಬ್ಯಾಂಕ್ಗಳ ಮೂಲಕ ಕ್ರಮವಾಗಿ ಖಾತೆಗಳಿಗೆ ಸೇರುತ್ತಿದೆ. ಹೀಗಾಗಿ ಸೆಪ್ಟೆಂಬರ್ 3 ಅಥವಾ ಸೆಪ್ಟೆಂಬರ್ 4ರೊಳಗೆ ಎಲ್ಲರಿಗೂ ಕೂಡ ತಲುಪುವ ಸಾಧ್ಯತೆ ಇದೆ. ಬಹಳ ಅಂದರೆ ಇನ್ನೇನು ಸೆಪ್ಟೆಂಬರ್ 5ರೊಳಗೆ ಎಲ್ಲರಿಗೂ ಕೂಡ ಸೇರುತ್ತದೆ ಎಂದು ಮಾಹಿತಿ ಬಂದಿದೆ. ಸ್ನೇಹಿತರೆ, ಸರ್ಕಾರದ ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ಬಾರಿ ಮೊತ್ತ ತಡವಾಗಿದ್ದರೂ ಕೂಡ ಖಂಡಿತವಾಗಿ ತಲುಪಲಿದೆ. ತಾಂತ್ರಿಕ ಕಾರಣದಿಂದ ಸರ್ಕಾರದ ಕಡೆಯಿಂದ ರಿಲೀಸ್ ಆದ ಮೊತ್ತ ಎಲ್ಲರಿಗೂ ಕೂಡ ಒಂದೇ ಸಮಯದಲ್ಲಿ ಸೇರುವುದಿಲ್ಲ. ಇದು ಪ್ರತಿ ತಿಂಗಳು ಕೂಡ ಸಂಭವಿಸುವ ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಹಲವರು ಹೇಳುತ್ತಿದ್ದಾರೆ, ನನಗೆ SMS ಬಾರದಿದ್ದರೆ ಏನು ಮಾಡಬೇಕು ಎಂದು. ಇದರ ಉತ್ತರ ತುಂಬಾ ಸರಳ. ಕೆಲವೊಮ್ಮೆ SMS ತಡವಾಗಿ ಬರುತ್ತದೆ. ನೀವು ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡಿದರೆ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಬಳಸಿ ಬ್ಯಾಲೆನ್ಸ್ ಅನ್ನು ನೋಡಿದರೆ ಖಚಿತವಾಗಿ ನಿಮಗೆ ಗೊತ್ತಾಗುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.